ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಡೆವಿಲ್. ತುಂಬ ದಿನ ಆಯಿತು ಇವನ ಬಗ್ಗೆ ಅಪ್ಡೇಟ್ನ ಕೊಟ್ಟು. ಸೊ ಇವತ್ತು ಬಂದು ಇವನಿಗೆ ತುಂಬ ದಿನ ಆಗಿತ್ತು ಸ್ನಾನ ಮಾಡಿಸಿ, ಹಾಗಾಗಿ ಸ್ನಾನ ಮಾಡಿಸ್ದೆ. ನಮ್ಮ ಕಡೆ ಒಂದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸೊ ಕರೆಂಟ್ನ ತೆಗಿತಾ ಇರ್ತಾರೆ ಆಗಾಗ. ಸೊ ಬೆಂಗಳೂರು ಥರ ಅಲ್ಲ. ಸೊ ಬೆಂಗಳೂರಾದರೆ ಕರೆಕ್ಟಾಗಿ ಕರೆಂಟ್ ಇರುತ್ತೆ. ಬಟ್ ಇವನ್ನ ಸ್ನಾನ ಮಾಡಿಸಿದ್ಮೇಲೆ ಏನು ಅಂತ ಹೇಳಿದ್ರೆ, ಹೇರ್ ಡ್ರೈಯರ್ ಬರ್ತಲ್ಲ, ಸೊ ಇದರಲ್ಲಿ ಹೇರ್ ಡ್ರೈ ಮಾಡಬೇಕು. ಸೊ ಇದನ್ನು ಹೇರ್ ಡ್ರೈ ಮಾಡಬೇಕು ಅಂತ ಹೇಳಿದರೆ ಕರೆಂಟ್ ಇರಬೇಕಾಗುತ್ತೆ. ಹಾಗಾಗಿ ಇವನ್ನ ಸ್ನಾನ ಮಾಡಿಸುವಾಗ ಕರೆಂಟ್ ಇರುತ್ತಾ ಇಲ್ವೋ ಅದನ್ನೆಲ್ಲ ನೋಡ್ಕೊಂಡು ಸ್ನಾನ ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ಸಲ ಸ್ನಾನ ಮಾಡಿಸ್ತಿರ್ತೀವಿ, ಅದೇ ಟೈಮಿಗೆ ಕರೆಂಟ್ ಹೋಗುತ್ತೆ. ಇವತ್ತು ಕೂಡ ಸೇಮ್ ಅದೇ ರೀತಿ ಆಯಿತು. ಬಟ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಸ್ನಾನ ಮಾಡಿಸಿದೆ. ತಕ್ಷಣವೇ ಕರೆಂಟ್ನ ಕೊಟ್ಟರು. ಹಾಗಾಗಿ ನೀಟಾಗಿ ಡ್ರೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಹೇರ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿ. ಆದರೂ ಕೂಡ ಒಂದು ಸ್ವಲ್ಪ ವೆಟ್ ರೀತಿ ಇದೆ. ಹಾಗಾಗಿ ಸ್ವಲ್ಪ ನೀಟಾಗಿ ಹೇರ್ ಎಲ್ಲ ಡ್ರೈ ಮಾಡ್ಕೋತೀನಿ. ಹೇರ್ ಎಲ್ಲ ಡ್ರೈ ಆದಮೇಲೆ ನೀಟಾಗಿ ಕೋಮ್ ಎಲ್ಲ ತೊಗೊಂಡು ಕೋಮಿಂಗ್ ಮಾಡಬೇಕಾಗುತ್ತೆ. ಸೊ 2 ಟೈಪ್ ಕೋಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಒಂದು ಕೋಮ್ನ ಯೂಸ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು ಬಂದು ಹೇರ್ ಎಲ್ಲ ನೀಟಾಗಿ ತೆಗೆದಾಕ್ಬಿಡುತ್ತೆ ಈ ರೀತಿ. ಸೊ ನೋಡ್ಬೋದು ನೀವು. ಸೊ ಈ ರೀತಿ ನೀಟಾಗಿ ಬಂದುಬಿಡುತ್ತೆ. ಸೊ ಒಂದು ಪ್ರೆಸ್ ಮಾಡೋಕ್ಕೆ ಕೂಡ ಬಟನ್ ಇರುತ್ತೆ. ಆ ಬಟನ್ನ ಪ್ರೆಸ್ ಮಾಡಿದ್ರೆ ಹೇರ್ ಎಲ್ಲ ಏನು ಇದಾಗಿರುತ್ತೆ ಅದು ಬಂದು ಕೆಳಗೆ ಬರುತ್ತೆ. ಸೊ ಇವನಿಗೂ ಕೂಡ ಈಗ ಶೆಡ್ಡಿಂಗ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು ಹೇರ್ ಎಲ್ಲ ಯಾವ ರೀತಿ ಹೋಗ್ತಾಯಿದೆ ಅಂತ ಹೇಳಿ. ಸೊ ನೋಡ್ಬೋದು ಈಗ ಚೆನ್ನಾಗಿ ಗ್ರೋತ್ ಎಲ್ಲ ಬಂದಿದೆ. ಸೊ ಆಲ್ಮೋಸ್ಟ್ 1.5 ವರ್ಷ ಆಯಿತು ಅನ್ಕೋತೀನಿ. ಸೊ ನೋಡ್ಬೋದು ನೀವು. ಹಾಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗ. ಸೊ ಮುಂಚೆ ಚೆಸ್ಟಲ್ಲೆಲ್ಲ ಅಷ್ಟೊಂದು ಹೇರ್ ಇರಲಿಲ್ಲ. ಸೊ ಲೈವಲ್ಲಾದರೆ ಇನ್ನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಕ್ಯಾಮ್ರಾದಲ್ಲಿ ನೋಡಿ ಫೋಕಸ್ ಎಲ್ಲ ಕರೆಕ್ಟಾಗಿರಲ್ಲ. ಸೊ ನೋಡ್ತಾ ಇರ್ಬೋದು ಫುಲ್ಲು ಸ್ಟ್ರೈಟಾಗಿ ಒಳ್ಳೆ ರೇಷ್ಮೆ ರೀತಿ ಇದೆ ನೋಡಿ. ಹೇರ್ ಎಲ್ಲ ಫುಲ್ಲು ಸಕ್ಕತ್ತಾಗಿ ಬಂದಿದೆ ಮಾತ್ರ ಈಗ. ಸೊ ನಾನು ಗ್ರೂಮಿಂಗ್ ಮಾಡಿ ಈ ರೀತಿ ಕಾಣಿಸ್ತಿದೆ. ಸೊ ಇನ್ನೂ ನಿಮಗೆ ಪ್ರೊಫೆಷನಲ್ ಗ್ರೂಮರ್ಗಳು ಇರ್ತಾರಲ್ಲ, ಅವ್ರ ಹತ್ರ ಆದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಅವರು ಹೇರ್ ಡ್ರೈ ಮಾಡೋದಕ್ಕೇ ತುಂಬ ಕಾಸ್ಟ್ಲಿ ಹೇರ್ ಡ್ರೈಯರ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಹೇರ್ ಬ್ಲೋ ಮಾಡೋಂಥದ್ದು, ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಡೆಡ್ ಹೇರ್ ಎಲ್ಲ ಹೋಗುತ್ತೆ. ಹಾಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಡಾಗ್ ಬಂದು. ಹಾಗೆ ನೇಲ್ಸ್ ಎಲ್ಲ ಬಂದುಬಿಟ್ಟಿದೆ ಅವನಿಗೆ. ನೇಲ್ಸ್ ಎಲ್ಲ ಕಟ್ ಮಾಡಬೇಕು. ನೋಡ್ತಾ ಇರ್ಬೋದು ಉದ್ದುದ್ದ ಬಂದುಬಿಟ್ಟಿದೆ ಎಲ್ಲ. ಸೊ ಇವನು ಬಂದು ಶಾರ್ಟ್ ಟೈಪ್ ನೈಲ್ಸ್ಗಳು. ಓಕೆ, ನೈಲ್ಸಲ್ಲೇ ತುಂಬ ರೀತಿ ಬರುತ್ತೆ. ಸೊ ಇವನ್ನ ಕಟ್ ಮಾಡಿದ್ವಿ ನೈಲ್ಸ್ ಅಂತ ಹೇಳಿದ್ರೆ ಸೊ ಕಾಣೋದೇ ಇಲ್ಲ ನೈಲ್ಸು. ಸೊ ಮಳೆ ಇರೋದ್ರಿಂದ ಹೊರಗಡೆ ಬಿಡೋಕ್ಕಾಗ್ತಿಲ್ಲ. ಮಳೆ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಬಿಟ್ಟಾಗ ಓಡಾಡ್ತಾನಲ್ಲ, ಸೊ ಆಗಲೇ ನೈಲ್ಸ್ ಎಲ್ಲ ಬಂದು ನೀಟಾಗಿ ಸೌದೋಗ್ಬಿಡುತ್ತೆ. ಮಳೆ ಇರೋದ್ರಿಂದ ಹೊರಗಡೆ ಬಿಟ್ಟಿಲ್ಲ, ಹಾಗಾಗಿ ನೇಲ್ಸ್ ಎಲ್ಲ ಬಂದಿದೆ. ಸೊ ಇದನ್ನೆಲ್ಲ ಕಟ್ ಮಾಡಬೇಕು. ಜೊತೆಗೆ ಅವ್ನ ಕಾಲು ಕೆಳಗೆ ಎಲ್ಲ ಕೂಡ ಹೇರ್ ಎಲ್ಲ ಬಂದಿದೆ. ಸೊ ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತೀರಾ. ಹಾಗೆ ನೇಲ್ನ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಕಾಲು ಕೆಳಗೆ ಹೇರ್ನ ಎಲ್ಲ ಯಾವ ರೀತಿ ಕಟ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರ್ತೀರಾ ಉಗುರು ಹೇಗೆ ಕಟ್ ಮಾಡೋದು ಅಂಥೇಳಿ. ಸೊ ಈ ರೀತಿ ನೋಡ್ಬೋದು, ಇದು ಬಂದು ಶಾರ್ಟ್ ಟೈಪಲ್ಲಿ ಇರುತ್ತೆ. ಸೊ ಇವನಿಗೆ ಆಟ ಆಡೋಕೆ ಬಿಟ್ಟರೆ ಸಾಕು. ಸೊ ಹೊರಗಡೆ ಉಗುರೆಲ್ಲ ಸೌದೋಗ್ಬಿಡುತ್ತೆ. ಬಟ್ ಆದರೂ ಈ ಮಳೆ ಇರೋದ್ರಿಂದ ಹೊರಗಡೆ ಬಿಡ್ತಲ್ಲ, ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೋಡ್ಬೋದು. ಸೊ ನೀವು ನೈಲ್ ಕಟ್ ಮಾಡುವಾಗ ಈಚೆ ಸೈಡಿಂದ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಒಂದು ಪ್ಲೇಸಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ತನಕ ಅವನು ಉಗುರಿದೆ. ಸೊ ಇದರಿಂದ ಮುಂದಕ್ಕೆ ಬಂದು ನೀವು ಕಟ್ ಮಾಡ್ಕೋಬೋದು. ಸೊ ಇಲ್ಲಿ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಬ್ಲೀಡಿಂಗ್ ಬರುತ್ತೆ. ಸೊ ಸ್ವಲ್ಪ ಹೇರ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ, ನಾನು ಮಾರ್ಕ್ ಮಾಡಿರ್ತೀನಿ ನೋಡ್ಕೋಬೋದು. ಸೊ ಈ ಪ್ಲೇಸ್ ಏನಿದೆ ಅಲ್ಲಿ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕಿಂತ ಇಲ್ಲಿ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಬ್ಲೀಡಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೋಡ್ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕಟ್ ಮಾಡ್ಕೋಬೇಕು. ಡಾಗ್ಸ್ಗಳ ನೈಲ್ ಕಟ್ ಮಾಡೋಕ್ಕೆ ಈ ರೀತಿ ನೈಲ್ ಕಟ್ಟರ್ಗಳು ಸಿಗುತ್ತೆ. ಸೊ ನಿಮಗೆ ಪೆಟ್ ಶಾಪ್ ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ, ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು, ಕಡಿಮೆಗೆ ಸಿಗುತ್ತೆ. ಸೊ ಮನುಷ್ಯರು ಯೂಸ್ ಮಾಡೋಂಥದ್ದು ಇದು ಡಾಗ್ಗಳಿಗೆಲ್ಲ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇವುಗಳ ಉಗುರು ಬಂದು ದಪ್ಪ ಇರುತ್ತೆ. ಸೊ ಹಾಗಾಗಿ ಸೆಟ್ ಆಗೋಲ್ಲ. ಸೊ ಡಾಗ್ಸಿಂದು ಈ ರೀತಿ ಸಿಗುತ್ತೆ ನಿಮ್ಮ ಕಡಿಮೆಗೆ, ಅದನ್ನು ತೊಗೊಂಡು ನೀವು ಕಟ್ ಮಾಡ್ಕೋಬೋದು.
ಸೊ ಈಗ ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ನೀಟಾಗಿ ಕಟ್ಟಾಗಿದೆ. ಸೊ ಮತ್ತು ಇಲ್ಲೊಂದಿರುತ್ತೆ, ಸೊ ಇದನ್ನು ಕೂಡ ನೀವು ಕಟ್ ಮಾಡ್ಕೋಬೇಕು. ಸೊ ಮತ್ತು ಇನ್ನೊಂದು ರೀತಿ ಕೂಡ ನೀವು ಕಟ್ ಮಾಡ್ಕೋಬೋದು. ಇಲ್ಲಿ ಪಿಂಕ್ ಇದೆಯಲ್ಲ ನೋಡಿ, ಸೊ ಇದು ಇಲ್ಲಿ ತನಕ ನೀವು ಇದರಿಂದ ಮುಂದೆ ಕಟ್ ಮಾಡ್ಕೋಬೋದು. ಪಿಂಕ್ ಇದೆಯಲ್ಲ ಅದು ಅಲ್ಲಿ ಕಟ್ ಮಾಡಿದ್ರೆ ಬ್ಲೀಡಿಂಗ್ ಬರುತ್ತೆ. ಇಲ್ಲಿ ವೈಟ್ ಪ್ಲೇಸ್ ಇರೋದಿಲ್ಲ, ಸೊ ಅಲ್ಲಿ ನೀವು ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ಈ ರೀತಿ ಕಟ್ ಮಾಡ್ಕೋಬೋದು. ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ನೇಲ್ ಕಟ್ ಮಾಡೋದು ಅಂತ, ಸೊ ತೋರಿಸಿದ್ದೀನಿ. ಈ ರೀತಿ ನೀವು ಕಟ್ ಮಾಡ್ಕೋಬೋದು. ಕಟ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಬ್ಲೀಡಿಂಗ್ ಬರುತ್ತೆ. ಸೊ ಹೇರೆಲ್ಲ ಸ್ವಲ್ಪ ಕಟ್ ಮಾಡಬೇಕು ಇಲ್ಲಿ ಒಂದು, ಆಗ ಕರೆಕ್ಟಾಗಿ ಕಾಣುತ್ತೆ. ನಾನು ಬಂದು ಹೇರ್ನ ಕಟ್ ಮಾಡೋದಕ್ಕೆ ಕತ್ರಿ ಸೀಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಒಂದು ವೇಳೆ ಟ್ರಿಮ್ಮರ್ ಇದೆ ಅಂತ ಹೇಳಿದ್ರೆ ಟ್ರಿಮ್ಮರಲ್ಲಿ ನೀವು ನೀಟಾಗಿ ಹೇರ್ನೆಲ್ಲ ಟ್ರಿಮ್ ಮಾಡ್ಬೋದು. ಟ್ರಿಮ್ಮರಲ್ಲಾದರೆ ಇನ್ನು ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ನನ್ನ ಹತ್ರ ಟ್ರಿಮ್ಮರ್ ಇಲ್ಲ, ಹಾಗಾಗಿ ನಾನು ಸೀಸರ್ನ ಯೂಸ್ ಮಾಡಿ ಹೇರ್ನ ಬಂದು ಕಟ್ ಮಾಡ್ಕೋತೀನಿ. ಸೊ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಕ್ಲೀನಾಗಿ ಕಟ್ ಮಾಡ್ತಾಯಿಲ್ಲ. ಸೊ ವಿಡಿಯೋ ಎಲ್ಲ ಮಾಡಾದ್ಮೇಲೆ ನೀಟಾಗಿ ಇನ್ನೊಂದು ಸಲ ಕಟ್ ಮಾಡ್ಕೋತೀನಿ. ಪೌಸ್ ಕೆಳಗೆಲ್ಲ ಹೇರ್ನ ಕಟ್ ಮಾಡಾಯಿತು. ಈಗ ಬಂದು ಕೋಮ್ನ ತೊಗೊಂಡು ನೀಟಾಗಿ ಕೋಮಿಂಗ್ನ ಮಾಡ್ತೀನಿ. ಸೊ ಹೇರೆಲ್ಲ ಒಂದು ಸಲ ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ, ಹಾಗೊಂದು ಸಲ ಕೋಮಿಂಗ್ ಮಾಡಿದ್ದೀನಿ. ಇದು ಬಂದು ಫೈನಲ್ ಆಗಿ ಕೋಮಿಂಗ್ನ ಮಾಡೋದು. ಹೇರೆಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಕಾಲ ಹತ್ರ ಎಲ್ಲ. ಸೊ ಲೆಗ್ಗೆಲ್ಲ ಒಳ್ಳೆ ಸೈಜ್ ಬಂದಿದೆ. ಈಗ ನೋಡೋದಕ್ಕೆ ಒಳ್ಳೆ ಸಿಂಹದ ಕಾಲು ನೋಡಿದಾಗ ಅನಿಸುತ್ತೆ. ಸೊ ಪಾವ್ಸ್ ಎಲ್ಲ ಒಳ್ಳೆ ಸೈಜಲ್ಲಿದೆ ಮಾತ್ರ ಈಗ. ಹಾಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಜೊತೆಗೆ ಇದರ ಹೇರ್ ಬಂದು ತುಂಬಾ ಸಾಫ್ಟ್ ಆಗಿದೆ ಮತ್ತು ಸ್ಟ್ರೈಟ್ ಆಗಿರುತ್ತೆ. ನೋಡ್ಬೋದು ನೀವು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೂ ಹೇರೆಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡಬೇಕು. ಶೋ ಗ್ರೂಮಿಂಗ್ ಮಾಡೋದಾದರೆ ನೀಟಾಗಿ ಕಟ್ ಮಾಡ್ತಾರೆ. ಸೊ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಸುಮ್ಮನೆ ಹೇರ್ ಕಟ್ ಮಾಡೋಕ್ಕೋಗಿ ಏನೇನಾದರೆ ಕಷ್ಟ ಅಂಥೇಳಿ ಸೊ ಸ್ವಲ್ಪ ಮಾತ್ರ ಹೇರ್ನ ಕಟ್ ಮಾಡಿದ್ದೀನಿ. ಇನ್ನೂ ಲೆಗ್ ಹತ್ರ ಎಲ್ಲ ನೀಟಾಗಿ ಶೇಪ್ನ ಕೊಡಬೇಕು. ಸೊ ಅದನ್ನೆಲ್ಲ ನಾನು ಮಾಡಿಲ್ಲ. ಗೋಲ್ಡನ್ ರಿಟ್ರೀವರ್ ಎಲ್ಲ ನಿಮಗೆ ಒಳ್ಳೆ ಗ್ರೋತ್ ಬರಬೇಕು, ಹಾಗೆ ಹೇರೆಲ್ಲ ಫುಲ್ಲು ಗ್ರೋತ್ ಬರಬೇಕು ಅಂತ ಹೇಳಿದ್ರೆ ಒಂದು 2 ವರ್ಷ ತೊಗೊಳುತ್ತೆ. 2 ವರ್ಷ ಆಯಿತು ಅಂತ ಹೇಳಿದ್ರೆ ಡಾಗ್ ಬಂದು ಚೆನ್ನಾಗಿ ಬರುತ್ತೆ. ಸೊ ನಿಮಗೆ 1 ವರ್ಷದಲ್ಲೆಲ್ಲ ಹೇರೆಲ್ಲ ಚೆನ್ನಾಗಿ ಕಾಣೋದಿಲ್ಲ. ಹೇರ್ ಏನು ಲ್ಯಾಬ್ ರೀತಿ ಕಾಣುತ್ತೆ, ಅಷ್ಟೊಂದು ಹೇರ್ ಇರೋದಿಲ್ಲ. ಬಟ್ ಒಂದು 2 ಇಯರ್ಸ್ ಆಗಬೇಕು. ಒಂದು 2 ವರ್ಷ ಆಯಿತು ಅಂತ ಹೇಳಿದ್ರೆ ಹೇರ್ ಬಂದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವೀಗ. ಸೊ ಇವನಿಗೆ ಇನ್ನೂ 1.5 ವರ್ಷ, ಸೊ ಒಂದು 2 ವರ್ಷ ಇದೆ ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಶೆಡ್ಡಿಂಗ್ ಆಗಿತ್ತು ಹೇರು, ಈಗ ಸ್ವಲ್ಪ ರಿಕವರಿ ಆಗಿ ಬರ್ತಾಯಿದೆ. ಅಷ್ಟೊಂದು ಶೆಡ್ಡಿಂಗ್ ಇಲ್ಲ ಈಗ. ಸೊ ಟೇಲಲ್ಲೆಲ್ಲ ಹೇರೇ ಇರಲಿಲ್ಲ, ಟೇಲೆಲ್ಲ ಫುಲ್ ಹೋಗ್ಬಿಟ್ಟಿತ್ತು. ಈಗ ಪರವಾಗಿಲ್ಲ, ಸ್ವಲ್ಪ ಹೇರೆಲ್ಲ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇನ್ನೂ ಹೇರ್ ಬರುತ್ತೆ, ಇನ್ನೂ ಸ್ವಲ್ಪ ಟೈಮ್ ಆಗಬೇಕು. ಇನ್ನೂ ಸ್ವಲ್ಪ ಟೈಮ್ ಆಯಿತು ಅಂತ ಹೇಳಿದ್ರೆ ನೀಟಾಗಿ ಹೇರ್ ಬಂದು ಚೆನ್ನಾಗಿ ಬರುತ್ತೆ. ಇವನಿಗೆ ಚೆಸ್ಟ್ ಹತ್ರ ಎಲ್ಲ ಅಷ್ಟೊಂದು ಹೇರ್ ಇರಲಿಲ್ಲ. ಸೊ ಈಗ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸೊ ಒಂದು 2 ವರ್ಷ ಆಯಿತು ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಗೋಲ್ಡನ್ ರಿಟ್ರೀವರ್ ಎಲ್ಲ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಇದೆ. ಸೊ ನಮ್ಮ ಫೀಮೇಲ್ ಡಾಗ್ಗಳಾದರೆ ನಮ್ಗೆ ಅಷ್ಟೊಂದು ಮೇಂಟೆನೆನ್ಸ್ ಅನಿಸಲ್ಲ. ಸೊ ಯಾವಾಗಲೂ ಒಂದೊಂದು ಸಲ ಗ್ರೂಮಿಂಗ್ ಮಾಡ್ಕೋತೀವಿ. ಬಟ್ ಇವನ್ನ ಹೇರ್ ಮೇಂಟೈನ್ ಮಾಡೋದ್ರಿಂದ ಸೊ ಡೈಲಿ ಬಂದು ಕೋಮಿಂಗ್ ಮಾಡಬೇಕು. ಹಾಗೆ ಸ್ನಾನ ಮಾಡಿಸಿದ್ಮೇಲೆ ಹೇರ್ ಡ್ರೈಯರ್ನ ಯೂಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹೇರ್ ಬಂದು ಈ ರೀತಿ ಸ್ಟ್ರೈಟಾಗಿ ಬರೋದಿಲ್ಲ, ಅದೊಂದು ತೊಂದರೆ ಇರುತ್ತೆ. ಸೊ ಬೇರೆ ಫೀಮೇಲ್ ಇದ್ವಲ್ಲ ನಮ್ಮದು ಗೋಲ್ಡನ್ ರಿಟ್ರೀವರ್, ಸೊ ಅದರಲ್ಲೆಲ್ಲ ಅಷ್ಟೊಂದು ರಿಸ್ಕಿ ಅನ್ನಿಸ್ತಾ ಇರಲಿಲ್ಲ. ಶಿಡ್ಜು ಮಾತ್ರ ನಮಗೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಯಾಕಂತ ಹೇಳಿದ್ರೆ
ಹೇರ್ ಎಲ್ಲ ಗ್ರೂಮಿಂಗ್ ಮಾಡಬೇಕು, ಹೇರ್ ಸ್ನಾನ ಮಾಡಿಸಾದ್ಮೇಲೆ ಹೇರ್ ಡ್ರೈಯರ್ ತೊಗೊಂಡು ಒಣಗಿಸ್ಬೇಕು. ಸೊ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಗೋಲ್ಡನ್ ರಿಟ್ರೀವರಲ್ಲಿ ಸೊ ಇವನೇ ಸ್ವಲ್ಪ ಕಷ್ಟ ಆಗ್ತಾಯಿದ್ದಾನೆ ಈಗ. ಅವುಗಳಿಗಿಂತ ಇವನೇ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದಾನೆ. ನೋಡಿ ನಮ್ಮ ಟಕೀಲ, ಇವಳಿಗೂ ಕೂಡ ಇವತ್ತು ಸ್ನಾನ ಮಾಡಿಸಿದ್ದೆ. ಸೊ ಹಾಗಾಗಿ ವೈಟ್ ಕಾಣಿಸ್ತಿದ್ದಾಳೆ. ಇಲ್ಲ ಅಂತ ಹೇಳಿದರೆ ಫುಲ್ ಗಲೀಜು ಮಾಡ್ಕೊಂಡಿರ್ತಾಳೆ. ಸೊ ಇವರಿಬ್ಬರು ಒಳ್ಳೆಯ ಫ್ರೆಂಡ್ಸ್ಗಳು ನೋಡಿ, ಅದಕ್ಕೆ ಸೊ ಕಚ್ಚಾಡಲ್ಲ, ಸುಮ್ಮನೆ ಇರ್ತಾರೆ. ಸೊ ಈಗ ಕಂಪ್ಲೀಟಾಗಿ ರೆಡಿ ಆದ, ನೋಡ್ತಾ ಇರ್ಬೋದು. ಈಗ ತುಂಬ ಜನ ಕೇಳ್ತಾಯಿದ್ರು, ಏನು ಡೆವಿಲು ಆ್ಯಕ್ಟಿವ್ ಇರಲ್ಲ, ಸುಮ್ಮನೆ ಇರ್ತಾನೆ ಅಂಥೇಳಿ. ಸೊ ಅವ್ನು ಹೊರಗಡೆ ಬಿಟ್ಟರೆ ಆ್ಯಕ್ಟಿವ್ ಆಗಿರ್ತಾನೆ. ಸೊ ಒಂದು ಕಡೆ ಕಟ್ಟಾಕ್ತಿದ್ವಿ ಅಂತ ಹೇಳಿದರೆ ಸುಮ್ಮನೆ ಇರ್ತಾನೆ. ಸೊ ಅವನಿಗೆ ಯಾವ ಟೈಮಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತು. ಫುಲ್ಲು ಡಿಸಿಪ್ಲಿನಾಗಿ ಟ್ರೈನಿಂಗ್ ಮಾಡಿದ್ದೀನಿ, ಹಾಗಾಗಿ ಆ ರೀತಿ ಇರ್ತಾನೆ ಅವನು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಇರ್ತಾನೆ ಅಂಥೇಳಿ. ಫುಲ್ ಮೈ ಮೇಲೆಲ್ಲ ನೆಗೆದಕ್ಕೆ ಬರ್ತಾನೆ. ಬಾಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ಹಾಗಾಗಿ ಆ ರೀತಿ ಆಡ್ತಾನೆ. ಸೊ ಇನ್ನೂ ಫ್ರೀ ಲೀಶ್ ಬಿಟ್ವಿ, ಇನ್ನೂ ಲೀಶೇ ತೆಗೆದ್ವಿ ಅಂತ ಹೇಳಿದ್ರೆ ಫುಲ್ಲು ಹಂಗೆ ಬಾಲ್ನ ತೋರಿಸಿದ್ರೆ ಸಾಕು, ಫುಲ್ಲು ಸ್ಟ್ಯಾಚ್ಯೂ ರೀತಿ, ಗೊಂಬೆ ರೀತಿ ನಿಂತ್ಕೊಬಿಡ್ತಾನೆ. ಸೊ ನೋಡ್ಬೋದು ನೀವೇ, ಕಂಪ್ಲೀಟಾಗಿ ಶೋ ಟ್ರೈನಿಂಗ್ ಆಗಿದೆ. ಬಟ್ ನಾನು ಯಾವ ಶೋಗೂ ಹಾಕಿಲ್ಲ ಇವನ್ನ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.